ಚಾಪ್ಟರ್ ಅಲ್ಲ, ಈ ಮನೆಯಲ್ಲಿ ಮದುವೆ ಅನ್ನೋ ವಿಷಯನೇ ಬರ್ಕೊಡ್ದು. ಆದರೆ ಅಜ್ಜಿಗೆ ನಮ್ಮ ಶರತ್ ಬಗ್ಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾದರೆ ಹಠ ಮಾಡ್ತಾರೆ. ಇದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ಮೈಯಲ್ಲಿ ಈ ಕುಟುಂಬದ ರಕ್ತ ಹರಿದೇ ಇರ್ಬೋದು, ಆದರೆ ಕೊಟ್ಟ ಮಾತನ್ನ ಹೇಗೆ ಉಳಿಸ್ಕೋಬೇಕು ಅಂತ ತಾತ ಹೇಳ್ಕೊಟ್ಟಿದ್ದಾರೆ. ತಾತ? ತೊಟ್ಟಿಲಿ ಸಿಕ್ಕಿದವನಿಗೆ ಯಾವ ತಾತ? ಸೈನ್ ಹಾಕು. ಅಪ್ಪ, ಕರಿಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು. ನನ್ನ ಮೇಲಿರೋ ಕೋಪನ ದಯವಿಟ್ಟು ಅಮ್ಮನ ಮೇಲೆ ತೋರಿಸ್ಬೇಡಿ. ಏನಿದ್ರು ನನಗೆ ಹೇಳಿ. ಈ ಮನೆಯಲ್ಲಿ ಯಾರಿಗೆ ಏನು ಹೇಳಬೇಕು ಅಂತ ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ನಮ್ಮಪ್ಪನಿಗೆ ತಲೆ ಕೆಟ್ಟು ಆಸ್ತಿನೆಲ್ಲ ಬರೆದು ಕೊಟ್ಟ ಅನ್ನೋ ಮಾತ್ರಕ್ಕೆ ನಮ್ಮ ಮೇಲೆ ಅಧಿಕಾರ ಚಲಾಯಿಸಕ್ಕೆ ಬರ್ತಾ ಇದೀಯಾ? ಯಾವತ್ತಿದ್ರು ನೀನು ನನ್ನ ಋಣದಲ್ಲಿರೋ ನಾಯಿ. ಮನೆ ಎಂಜಲ್ ತಿನ್ನೋ ನಾಯಿ ನನ್ನ ಮಗನಿಗಿಂತ ಹೆಚ್ಚಿಗೆ ಮಾರ್ಕ್ಸ್ ತೆಗೆದು ನನಗೆ ಅವಮಾನ ಮಾಡ್ತೀಯ. ಇನ್ನು ನೀನೇನು ಮನುಷ್ಯನ ರಾಕ್ಷಸನ? ತಾತ, ಅಪ್ಪ ನನ್ನ ಮೇಲೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂತಾರೆ? ನೀವು ಡಾಕ್ಟರ್ ಅಲ್ವಾ? ಅಪ್ಪನ ಕೋಪ ಹೋಗೋದಿಕ್ಕೆ ಏನಾದ್ರೂ ಒಂದು ಮೆಡಿಸಿನ್ ಇದ್ದೇ ಇರುತ್ತಲ್ವಾ ತಾತ? ಕೋಪಕ್ಕೆ, ದ್ವೇಷಕ್ಕೆ, ಅಸೂಯೆಗೆ ಎಲ್ಲದಕ್ಕೂ ಒಂದೇ ಮದ್ದು, ನಗು. ಯಾವಾಗಲೂ ನಗ್ತಾ ಇರೋ, ಒಳ್ಳೆಯದೇ ಆಗುತ್ತೆ. ಸಾರಿ. ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ಹೀಗೆಲ್ಲ ಆಗಿದ್ದು ನನ್ನಿಂದಾನೆ. ನಾನು ನಿನ್ನನ್ನು ವಹಿಸ್ಕೊಂಡು ಬರೋದು ಅವ್ರಿಗೆ ಇಷ್ಟ ಇಲ್ಲ. ಸಾರಿ ಕೇಳಬೇಕಾಗಿರೋದು ನಾನು. ಅವ್ರು ನಿಮ್ಮಲ್ಲಿ ಕೈ ಮಾಡೋದಕ್ಕೆ ನಾನೇ ಕಾರಣ. ಇನ್ಮೇಲೆ ಯಾವತ್ತೂ ಈ ಥರ ಆಗದಿರೋ ಥರ ನಾನು ನೋಡ್ಕೋತೀನಿ. ನನ್ನ ಕಣ್ಣಲ್ಲಿ ನೀರು ಬಂದರೆ ನಂಗೆ ನೋಡೋಕ್ಕಾಗಲ್ಲ. ಸ್ಮೈಲ್ ನೋಡಿ, ಎಷ್ಟು ಕ್ಯೂಟಾಗಿ ಕಾಣ್ತಾರೆ ನಮ್ಮಮ್ಮ. ಕರ್ಣಣ್ಣ, ಇಡ್ಲಿ ಇದರಲ್ಲಿದೆ. ಇಡ್ಲಿ ತಗೊಂಡ್ ಬಾ. ಇಷ್ಟೇನ ಇರೋದು? ಅಮ್ಮಂಗೆ ಇದೆ.
ಬೇರೆಯವ್ರು ತಿಂದು ಮುಗಿಸ್ಬಿಟ್ಟಾರು. ಎತ್ತಿಡು. ಗೌರಿ ತಂಗ್ಳು ಉಳ್ದಿರ್ಬೇಕಲ್ವಾ? ಇರುತ್ತೆ, ನಾಯಿಗಳಿಗೆ ಹಾಕೋಕ್ ಬೇಕಲ್ಲ. ಅಣ್ಣ ಸ್ಯಾಂಡ್ವಿಚ್ ಇದೆ ಕೊಡ್ಲಾ? ಕರ್ಣ, ತಂಗಳನ್ನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಮೊಸರು ಹಾಕೊಂಡು ತಿಂದರೆ ಅದರ ಮಜಾನೇ ಬೇರೆ. ಮಾಲ್ತಿ, ಕಾಫಿ. ಅಣ್ಣ ಕಾಲೇಜ್ಗೆ ಹೋಗಿ ಬರ್ತೀನಿ, ಬಾಯ್. ಬಾಯ್. ನಾ ಕರ್ಣ, ಚಪ್ಲಿ ಕಿತ್ತೋಗಿದೆ, ಹೊಸದು. ಕೆಲ್ಸ ಮುಗಿಸ್ಕೊಂಡ್ ಬರ್ತಾ ಹೊಲ್ಸ್ಕೊಂಡ್ ಬರ್ತೀಯಾ? ಸುಮತಿ, ಅವನು ತಿಂತಾ ಇದ್ದಾನೆ. ಚಪ್ಪಲಿ ತಗೊಂಡೋಗಿ ಅವನ ತಟ್ಟೆ ಮುಂದೆ ಹಿಡಿದ್ಯಲ್ಲ, ಬುದ್ಧಿ ಇಲ್ಲ ನಿಂಗೆ? ಕಿತ್ತೋಗಿದ್ರೆ ತಗೊಂಡೋ ಬಿಸಾಕು, ಬೇಕಿದ್ರೆ ಹೊಸದು ತಗೋ. ಪಾಪದ ಹುಡುಗ ಸಿಕ್ಕಿದ್ದಾನೆ ಅಂತ ಅವನ ಮನಸ್ಸನ್ನ ಇಷ್ಟು ನೋಯಿಸ್ತೀರ. ಅವನಿಗೊಬ್ಳು ಹೆಂಡ್ತಿ ಅಂತ ಬರಲಿ. ಆಗ ಯಾರ್ಯಾರು ಏನೇನು ಮಾಡ್ತಾರೋ ನಾನು ನೋಡ್ತೀನಿ. ಬಂಗಾರಿ, ನಂಗೀಗ ಮದುವೆಗೆಲ್ಲ ಟೈಮ್ ಇಲ್ಲ. ನಂಗೇನಿದ್ರು ಆಸ್ಪತ್ರೆನೇ ಮುಖ್ಯ. ಆಗಲ್ಲ ಕಣೋ. ಹಾಗೂ ಇಲ್ಲ ಹೀಗೂ ಇಲ್ಲ, ನಂಗೆ ಹಾಸ್ಪಿಟಲ್ಗೆ ಲೇಟ್ ಆಗ್ತಿದೆ. ಬಾಯ್ ಬಂಗಾರಿ. ಬಾಯ್ ಅಮ್ಮ. ಬಾಯ್. ಏಯ್, ನೋಡ್ಕೊಂಡು ಗಾಡಿ ಓಡಿಸೋದ ನಿನಗೆ? ದೊಡ್ಡ ಕಾರು ಅಂತ ದುರಂಗದಲ್ಲಿ ಹೋಗ್ತೀಯ ನೀನು. ಜೀವ ಏನು ಹೋಗಿಲ್ವಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಏಯ್, ಎಷ್ಟೇ ದುರಂಕರ ನಿನ್ಗೆ ಜೀವದ ಬೆಲೆ ಗೊತ್ತಿಲ್ವಾ? ಏನೇ ಮಕ್ಕ ನೋಡ್ತೀಯ, ಇಳಿಯೋ ಗಾಡಿಯಿಂದ. ಕೆಳಗಡೆ ಬರ ಇಲ್ಲಿ.
ಯಾಕೆ ಹೊಡಿತಿದ್ರ ಅದು ಏನಾಯ್ತು? ಏನ್ ದುರಂಕಾರ ಸರ್ ಇವ್ನ್ಗೆ ಆಕ್ಸಿಡೆಂಟ್ ಮಾಡಿ ದುಡ್ಡು ನೆಸಿತಾನೆ. ಅವ್ನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ದಯವಿಟ್ಟು ಬಿಟ್ಬಿಡಿ ಪ್ಲೀಸ್. ನೀವು ಡಾಕ್ಟರ್ ಕರ್ಣ ಅಲ್ವಾ? ಹಾ, ಇವ್ ನನ್ನ ತಮ್ಮ, ದಯವಿಟ್ಟು ಕ್ಷಮಿಸ್ಬಿಡಿ ಪ್ಲೀಸ್. ನೋಡಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ, ನಮ್ದೇ ಹಾಸ್ಪಿಟಲ್ ಇದೆ, ಟ್ರೀಟ್ಮೆಂಟ್ ಮಾಡಿಸ್ತೀವಿ, ಪ್ಲೀಸ್ ದಯವಿಟ್ಟು ಕ್ಷಮಿಸ್ಬಿಡಿ. ಕರೆಕ್ಟ್ ಆಗಿ ಓಡ್ಸೋ ಸಾರಿ 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 ಪ್ಲೀಸ್ ಹೋಗಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸಾರಿ 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 ಇಬ್ರು ಒಂದೇ ತಂದೆ ಮಕ್ಕಳು, ಆದ್ರೂ ಎಷ್ಟು ವ್ಯತ್ಯಾಸ ನೋಡಿ. ಒಬ್ರು ಡಾಕ್ಟ್ರು ಜೀವ ಉಳಿಸ್ತಾರೆ, ಅವ್ರ ತಮ್ಮ ನೋಡಿದ್ರೆ ಜೀವ ತೆಗಿತಾನೆ. ಏ ಸಂಜು, ಆರ್ ಯು ಆಲ್ ರೈಟ್? ಸಂಜು, ಆರ್ ಯು ಫೈನ್? ಸಂಜು, ನೀ ನನ್ನ ಫ್ಯಾಮಿಲಿನೇ ಅಲ್ಲ, ಎಲ್ರೂ ಮುಂದೆ ತಮ್ಮ ಅಂತ ಕರಿಬೇಡ, ಇರಿಟೇಟ್ ಆಗುತ್ತೆ. ಮೋಡ್ಚಡೆ ಮೋಡ್ಚಡೆ ಹಾಲ್ಕೋಬಾ. ಯಾಕೆ ಇವರಿಬ್ರು ಈ ರೀತಿ ಆಡ್ತಾ ಇದ್ದಾರೆ ಅಂತ ನೋಡ್ತಾ ಇದೀಯಾ? ಇವಳು ನನ್ನ ಬಾಳ ಗೆಳತಿ ಕಡೆ. ನಾವಿಬ್ರು ಒಂದೇ ಸ್ಕೂಲಲ್ಲಿ ಓದ್ತಿದ್ವಿ. ಹಾಗೆ ಇವಳಿಗೆ ಚಿಕ್ಕ ಜಡೆ ಇತ್ತು, ಅದಕ್ಕೆ ನಾನು ಇವಳನ್ನ ಮೋಡ್ಜಡೆ ಅಂತ ಕರೆಯೋದು. ಇವಳೇನ್ ಕಮ್ಮಿ ಅನ್ಕೊಂಡಿದ್ಯಾ? ಇವಳು ನೋಡಕ್ಕೆ ಒಳ್ಳೆ ಹಾಲ್ಕೋವಾ ತರ ಇದ್ಲು, ಅದಕ್ಕೆ ನಾನು ಇವಳನ್ನ ಹಾಲ್ಕೋವಾ ಅಂತಾನೆ ಕರೀತಾ ಇದ್ದಿದ್ದು. ನನ್ ಸೊಸೆ ಕಡೆ ಮಾಲ್ತಿ ಅಂತ. ಅಲ್ಲ ಕಣೆ, ಗುಂಡ್ಗುಂಡಕ್ಕಿದ್ದೆ, ಯಾಕೆ ಸ್ವರ್ಗೋಗಿದ್ಯಾ? ಅದೆಲ್ಲಿ ನೀನ್ ಯಾಕೆ ಹಾಲ್ಕೋವಾ ತರ ಇದ್ದೆ, ಈಗ ಸೀದ್ ಹೋಗಿದ್ಯಾ? ಹೌದಾ? ನಾನು ಹಾಗೆ ಕಾಣಿಸ್ತೀನಾ? ನಮ್ಮ ಮನೆಯವ್ರು ಎಷ್ಟೊತ್ತಿಗೆ ಬರ್ಬೇಕಿತ್ತು ಸಿಸ್ಟರ್? ಟೈಮ್ ಎಷ್ಟು? 1 ನಿಮಿಷ. ಅಯ್ಯಯ್ಯೋ 9:56. ಅಯ್ಯೋ ಅಣ್ಣ ಬನ್ನಿ ಇಲ್ಲಿ. ಬೀರ್ನ ಜನರಲ್ ವಾರ್ಡ್ ಕರ್ಕೊಂಡು ಹೋಗಿ, ನಾನು ಹೋಗ್ಬೇಕು. ಕರ್ಕೊಂಡು ಹೋಗಿ, ನಾನು ಬರ್ತೀನಿ, ನನಗೆ ಟೈಮ್ ಆಯ್ತು. ಟೈಮ್ ಎಷ್ಟು? ಹಾ 9:57. 9:57. ಯಾಕೋ ನನ್ನ ಟೈಮೇ ಸರಿಯಿಲ್ಲ. ಅಯ್ಯೋ ಟೈಮ್ 9:58 ಆಗೈತಿ. ಫಸ್ಟ್ ಯಾನ್ ಬಂದಿದ್ದು? ನೀ ಅಲ್ಲ ನಾನು. ಏ ಸಾಕ್ ಗಪ್ಪಿರವ, ನಿಮ್ಗಿಂತ ಮುಂದೆ ನಾ ಬಂದಿದ್ದು. ಏಯ್ ಇಕ್ಕಿ ಏನ್ರಿ ನಮ್ಗಿಂತ ಮುಂದೆ ಬಂದ್ ಕಾಯಕತ್ತಾಳ? ನೀವ್ ಯಾರು ನಂಗೆ ಕಾಂಪಿಟೇಟರ್ಸ್ ಅಲ್ಲ. ಇವತ್ ನಾನು ಡಾಕ್ಟರ್ ಕರ್ಣ ಸರ್ಗೆ ಪ್ರಪೋಸ್ ಮಾಡೇ ಮಾಡ್ತೀನಿ. ಯಾಕುಳ್ಳೆ ಲೂಸ್ ತರ ನಗ್ತಾ ಇದ್ದೀರಾ? ನೀನ್ ಹೇಳ್ತಾನೇ ಇದ್ಯಾ, ನೀನ್ ಪ್ರಪೋಸ್ ചെയ്തിಲ್ಲ. ಇವತ್ ನಾನು ಡಾಕ್ಟರ್ ಕರ್ಣ ಸರ್ಗೆ ಪ್ರಪೋಸ್ ಮಾಡದೆ. ನೋಡಿದ್ರ ಟಿವಿಲಿ ಆಂಬ್ಯುಲೆನ್ಸ್ ಒಳಗೆ ಹೇಗ್ ಡೆಲಿವರಿ ಮಾಡ್ಸಿದ್ರು ಅಂತ ನಾನಂತೂ ಫುಲ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಏ ಸುಮ್ನಿರವ ಸಾಕು, ನೀವ್ ಒಬ್ಬಾಕಿನೇ ಅಲ್ಲ, ಇಡೀ ದವಾಖಾನೆ ತುಂಬಾ ಕರ್ಣ ಸರ್ ಫ್ಯಾನೇ ಅದಾರ. ಎಂದ ಲುಕ್ಕು ಕರ್ಣ ಸರ್ದು, ಏನ್ ಸ್ಟೈಲ್ ಅವ್ರದ್ದು. ನೀವ್ಗಳು ಹೀಗೆ ಹೊಗಳುತ್ತಾ ಇರಿ,
ನಾನು ಅವ್ರನ್ನ ಮದ್ವೆ ಮಾಡ್ಕೊಂಡು ಹೋಗ್ತೀನಿ. ನನ್ನ ಡೆಲಿವರಿಗೆ ನೀವೇ ನರ್ಸು. ರಮಣ ಹುಷಾರ? ಏನಾಯ್ತು? ಮಂಡಿನೋ ಇನ್ನೂ ಸರಿ ಹೋಗಿಲ್ವಾ? ಇಲ್ಲ, ಕಮ್ಮಿ ಆಗಲಿಲ್ಲ ಸರ್. ವಿವೇಕ್ ಸರ್ ನಮಸ್ಕಾರ ಸರ್. ಪೆನ್ ಪೇಪರ್ ಕೊಡಿ. ಸರ್ ಇವ್ರಿಗೊಂದು ಮಂಡಿ ಕ್ಯಾಪ್ ತಂದು ಕೊಡಿ. ಹಾಂ ಸರ್. ನನ್ನ ಲೆಕ್ಕದಲ್ಲಿ ಬರೆಯಕ್ಕೆ ಹೇಳಿ. ಆಯ್ತು ಸರ್. ಅವನಿಗೆ ನೀಪ್ಕೆ ತಂದು ಕೊಡ್ತಾನೆ. ಸರಿನಾ? ಇದಕ್ಕೆ ಕರ್ಣ ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆಗೋದು. ಸರ್ ಹಾ, ಕೂತ್ಕೊಳ್ಳಿ. ಅಯ್ಯೋ, ನೀವು ಹಿರಿಯರು, ನೀವು ಕೈಯೆಲ್ಲ ಮುಗಿಬಾರ್ದು. ಓಕೆ? ಏನಾದರೂ ಆರ್ಡರ್ ಮಾಡ್ಲಾ? ನಿಮ್ಗೇನು ಇಷ್ಟನೋ ಅದನ್ನು ಹೇಳಿ. ಯಾವ್ದು ಯೋರ್ ಫೇವರೇಟ್ ಒನ್? ತೇಜಸ್, ನೀನು ಇಲ್ಲಿ ಶೆಫ್ ಆಗಿ? ಇವನ್ ತೇಜಸ್, ನಾವಿಬ್ರು. ಅರ್ಥ ಆಯ್ತು. ಹಂಗಿದ್ರೆ ನನ್ನ ಯಾಕೆ ಕರ್ಸಿದ್ರಿ? ಸಾರಿ, ನಮ್ ವಿಷಯ ಇಬ್ರು ಮನೇಲೂ ಗೊತ್ತಿಲ್ಲ. ನಾವೇ ಯಾವ್ದಾದ್ರು ಒಳ್ಳೆ ಟೈಮ್ ನೋಡ್ಕೊಂಡು ಹೇಳೋಣ ಅನ್ಕೊಂಡ್ವಿ. ಸಾರಿ ಫಾರ್ ಎಂಬ್ಯಾರಸಿಂಗ್ ಯು. ಸೊ ನೀವೇನಾದ್ರೂ ನೆಪ ಹೇಳಿ ನನ್ನ ರಿಜೆಕ್ಟ್ ಮಾಡ್ಬಿಡಿ. ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಾ, ನಾನೇನು ಹೇಳೋದಿದೆ? ತೇಜಸ್, ಒಂದ್ ನಿಮಿಷ ಕುತ್ಕೊ. ನಾನು ನಿನ್ ಮನೇಲಿ ಸುಳ್ಳು ಹೇಳಕ್ಕಾಗಲ್ಲ. ಪಾಪ ಶಾಂತಿ ನನ್ ಮದ್ವೆ ವಿಷಯವಾಗಿ ಎಷ್ಟು ಟೆನ್ಷನ್ ಆಗಿದ್ದಾಳೆ ಗೊತ್ತಾ? ಮೊದ್ಲು ಬಂದು ಶಾಂತಿ ಹತ್ರ ಮಾತಾಡು. ನಾನೇನೋ ಒಂದು ಮಾಡ್ತೀನಿ. ತೇಜಸ್, ನಿತಿ, ಏನಿದು? ತಗೋ, ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು. ಸರ್ಪ್ರೈಸಾ? ತೇಜಸ್, ಸರ್, അവൾ പ്രപ്പോസ് ചെയ്യുമോ? ಕಂಗ್ರ್ಯಾಚುಲೇಷನ್ ಸರ್. ಒಳ್ಳೆ ಟೈಮ್ಗೆ ಒಳ್ಳೆ ಡಿಸಿಷನ್ ತಗೊಂಡು ನಾರ್ಮಲ್ ಡೆಲಿವರಿ ಮಾಡಿಸಿದ್ರಿ. ಸೂಪರ್ ಸರ್. ಥ್ಯಾಂಕ್ ಯು. ಕರ್ಣ, ಏನ್ ಮಾಡ್ತಿದ್ಯಾ? ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲಿರುತ್ತೆ. ಥ್ಯಾಂಕ್ಸ್ ಅತ್ತೆ. ಅಲ್ಲ ಕಣೆ, ಮಾತಾಡ್ತಾ ಮಾತಾಡ್ತಾ ಹಾಗೆ ಬಿದೋಗ್ಬಿಟ್ಟಲ್ಲ. ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ನೀನು ನನ್ನನ್ನು ನೋಡಿ ಸಂತೋಷ ಪಟ್ಟೆ ಅಂತ ಗೊತ್ತಾಯ್ತು. ಆದ್ರೆ ಬೀಳೋ ಅಷ್ಟು ಸಂತೋಷ ಪಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೀವೊಬ್ರೇ ಇರೋದಾ? ಇಲ್ಲಮ್ಮ, ಇಬ್ಬರು ಮೊಮ್ಮಕ್ಕಳಿದ್ದಾರೆ. ಒಬ್ಳು ಕೆಲ್ಸಕ್ಕೆ ಹೋಗಿದ್ದಾಳೆ, ಇನ್ನೊಬ್ಳು ಕಾಲೇಜ್. ನಿಮಗ್ ನೀರೇನಾದ್ರು?
ಅಲ್ಲೇ ಇಟ್ಟಿದ್ದೀನಿ ತಂದ್ಕೊಡು. ಟಿವಿ ಹತ್ರ ಮಾತ್ರ ಇಟ್ಟಿರ್ತಾಳೆ ಮೊಮ್ಮಗಳು, ಕೊಡಮ್ಮ. ನೀನ್ ಎಷ್ಟಾಗ್ಲಿ ಟಿವಿ ರಾಣಿ ಅಲ್ವಾ? ಟಿವಿ ಹಾಕ್ಬೇಕಾರೆಲ್ಲ ಮಾತ್ರ ತಗೊಳ್ಳೋದು ನಾಪ್ಕ ಬರ್ಲಿ ಅಂತ ಅಲ್ಲಿಟ್ಟಿದ್ದಾಳೆ. ಬುದ್ಧಿವಂತೆ ಕಣೆ ಅವಳು. ಶಾಂತಿ, ದೇವಸ್ಥಾನದಿಂದ ನಿನ್ನ ಗಮನಿಸ್ತಾನೆ ಇದ್ದೀನಿ ಕಡೆ. ಏನೋ ಚಿಂತೆಯಲ್ಲಿದ್ಯಾ? ಯಾಕೆ, ಏನಾಯ್ತು? ದೇವಸ್ಥಾನದಲ್ಲಿ ತುಂಬಾ ವರ್ಷದಿಂದ ನಂಗೆ ಪರಿಚಯ ಇರೋ ಜ್ಯೋತಿಷಿ ಇದ್ದಾರೆ. ನನ್ಗೆ ನಮ್ ನಿತ್ಯನ್ ಮದ್ವೆದೇ ದೊಡ್ಡ ಯೋಚನೆ ಆಗ್ಬಿಟ್ಟಿದೆ. ಇವತ್ತು ಒಬ್ಬ ಹುಡುಗನ್ ನೋಡಕ್ ಹೋಗಿದ್ದಾಳೆ. ಈ ಮದ್ವೆ ಬೇಗ ಆಗತ್ತಾ, ಅವಳು ಹುಡುಗನ ಒಪ್ಕೋತಾಳ ನೀವು ನೋಡಿ ಹೇಳ್ಬೇಕು. ಅವಳಿಗೆ ಗುರುಬಲ ಇದೆ, ಸದ್ಯದಲ್ಲೇ ಮದುವೆ ಆಗುತ್ತೆ. ಆದ್ರೆ ನೀವ್ ಅನ್ಕೊಂಡಂಗ ಆಗೋಲ್ಲ. ಇನ್ನು 15-20 ದಿವಸದಲ್ಲಿ ಅವಳ ಮದುವೆ ಆಗ್ಲೇಬೇಕು. ಹೆದರ್ಕೊಂಬೇಡಿ ಶಾಂತಮ್ಮ, ನಿತ್ಯನ ಜಾತಕ ಇರೋದೇ ಹಾಗೆ. ಯೋಚನೆ ಮಾಡಬೇಡ ಕಣೆ, ಎಲ್ಲ ಒಳ್ಳೇದಾಗತ್ತೆ. ನೀನ್ ಆರಾಮಾಗಿರು. ಹೇಗೆ ನೆಮ್ಮದಿಯಾಗಿರ್ಲಿ? ಗಂಡ ದಿಕ್ಕಿಲ್ದೇ ಇರೋ ಮನೆ, ಇಬ್ರು ಹೆಣ್ಮಕ್ಳ ಮದುವೆ ಜವಾಬ್ದಾರಿ. ನನಗೂ ವಯಸ್ಸಾಯ್ತು, ನನ್ ಕೈಯಲ್ಲಿ ನಿಭಾಯಿಸಕ್ಕಾಗತ್ತ ಅನ್ನೋ ಭಯ. ನಿನ್ ಮಗ ಸೊಸೆ ತುಂಬಾ ವರ್ಷದ ಹಿಂದೆನೆ ಹೋಗ್ಬಿಟ್ರು. ಯೋಚನೆ ಮಾಡಬೇಡ ಕಣೆ, ನಾನಿದ್ದೀನಿ ಅಲ್ವಾ, ಎಲ್ಲ ನೋಡ್ಕೋತೀನಿ. ಅದಕ್ಕೆ ಇರಬೇಕು. ಆ ದೇವರು ಎಷ್ಟು ವರ್ಷಗಳಾದ್ಮೇಲೆ ಮತ್ತೆ ನಮ್ಮಿಬ್ಬರನ್ನ ಭೇಟಿ ಮಾಡಿಸಿರೋದು. ಸರ್ಪ್ರೈಸ್! ಏನಿದೆಲ್ಲ? ನಿತಿ, ನಮ್ ಪ್ರೀತಿ ಶುರುವಾಗಿ ಇವತ್ತಿಗೆ 6 months ಆಯ್ತು. ಹ್ಯಾಪಿ ಆನಿವರ್ಸರಿ. ನಿತಿ, ಐ ಲವ್ ಯು ಮೋರ್ ದೆನ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. I love you too, Tejas. So happy today. ಒಂದು ನಿಮಿಷ. ಶಾಂತಿ. ಹಾ ಶಾಂತಿ, ಹೋಗಿದ್ ಕೆಲ್ಸ ಏನಾಯ್ತೆ? ಮನೆಗ್ ಬಂದ್ ಎಲ್ಲ ಹೇಳ್ತೀನಿ. ನಿಮ್ಮ ನಗು ಎಷ್ಟೋ ಪೇಷನ್ಸ್ಗೆ ಮೆಡಿಸಿನ್. ಮುದ್ದಾದ ನಗು ಮರೆಯಾಗದಿರಲಿ. ರೋಸಿ ಅವರೇ, ಸ್ವೀಟ್ ತಿಂದಾಗಿದೆ, ನೀವು ಬರ್ಬೋದು. ಹೇಗಿತ್ತು? ಅಲ್ಲ, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಇದೆಲ್ಲ ಮಾಡೋದಕ್ಕೆ? ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ಹೋದ್ಮೇಲೆ. ಟ್ರೈನ್ ಆಗಲ್ವಾ? ತಿಂದಾದ್ಮೇಲೆ ನಿನ್ ಮುಖದಲ್ಲಿ ಒಂದು ನಗು ಬರುತ್ತಲ್ಲ, ಆ ನಗು ಎಲ್ಲ ಸ್ಟ್ರೇನು ಮರ್ಸುತ್ತೆ. ಸರ್, ಎಮರ್ಜೆನ್ಸಿ ಕೇಸ್ ಬಂದಿದೆ, ನೀವು ಬರಲೇಬೇಕು ಸರ್. ಸರಿ, ನೀವು ರೆಡಿ ಮಾಡ್ಕೊಳ್ಳಿ, ನಾನು ಬರ್ತೀನಿ. ಗಾಡ್ ಬ್ಲೆಸ್ ಯು. ಸರ್, ಇಲ್ಲಿರೋ ಡಾಕ್ಟರ್ ನರ್ಸ್ಗಳೆಲ್ಲ ನನ್ನ ಹೆಂಡತಿಗೆ ಹೆರಿಗೆ ಕಷ್ಟ ಇದೆ, ಅದಕ್ಕೆ ಆಪರೇಷನ್ ಮಾಡಿಸ್ಬೇಕು, ಮೊದಲು ಹಣ ಕಟ್ಟಿ ಅಂತ ಇದ್ದಾರೆ ಸರ್. ಒಬ್ಬ ಡ್ರೈವರ್ ಸರ್, ಅಷ್ಟಣ ಎಲ್ಲಿ ತರಲಿ ಸರ್? ನಿಮ್ಮ ದಮ್ಮಯ್ಯ ಸರ್, ಹೆಂಡತಿ ನೋಡ್ಕೊಡಿ ಸರ್. ನೋ ಪ್ಲೀಸ್, ದುಡ್ಡಿನ ವಿಚಾರ ನಾನು ನೋಡ್ಕೋತೀನಿ. ನಿಮ್ಮ ಹೆಂಡತಿ ಮಗುಗೆ ಏನೂ ಆಗಲ್ಲ, ಧೈರ್ಯವಾಗಿರಿ. ಇವ್ರ ವೈಫ್ ಯಾವ ವಾರ್ಡಲ್ಲಿದ್ದಾರೆ? ಜನರಲ್ ವಾರ್ಡ್ ಸರ್. ಶಿಲ್ ಬಿ ಫೈನ್. ಸಿಸ್ಟರ್, ಬೇಗ ಔಟಿಗೆ ಶಿಫ್ಟ್ ಮಾಡಿ. ಓಕೆ ಸರ್. ನನ್ನ ಹತ್ರ ಆಪರೇಷನ್ ದುಡ್ಡಿಲ್ಲ ಸರ್. ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅದು ನಾನು ನೋಡ್ಕೋತೀನಿ. ಸರಿ ಸರ್. ಸಂಜು, ಧೈರ್ಯವಾಗಿ, ಏನೂ ಆಗಲ್ಲ.
ಕಾರ್ತಿಕ್, ನನ್ನ ಮಗಳು ಗೆರಿಗೆ ನೋವು ಜಾಸ್ತಿ ಆಗಿದೆ. ಡಾಕ್ಟರ್ ಕರ್ಣ ಇಲ್ಲಿ, ಅವ್ರು ಬೇಗ ಕರೀರಿ, ಫಾಸ್ಟ್ ಫಾಸ್ಟ್. ಸರ್ ನಿಮ್ಮ ಮಗಳಿಗೆ ಏನೂ ಆಗಿಲ್ಲ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ್ರಿ. ನಾನು ನಿಮ್ಮನ್ನ ಕೇಳಿದೇನ್ರೆ? ಕಾರ್ತಿಕ್, ಡಾಕ್ಟರ್ ಕರ್ಣ ಕರೀರಿ ಬೇಗ ಪ್ಲೀಸ್. ಸರಿ ಸರ್. ಡಾಕ್ಟರ್ ಮನೀಶ್, ಮೇಡಮ್ಗೆ ಇನ್ಫಾರ್ಮ್ ಮಾಡಿ. ಎಕ್ಸ್ಕ್ಯೂಸ್ ಮ್ಯಾಮ್, ನಮ್ಮ ಪೊಲಿಟಿಷಿಯನ್ ಮಲ್ಲಿಕ್ ಅವ್ರು ಬಂದಿದ್ದಾರೆ. ಅವ್ರ ಮಗಳಿಗೆ ಇದ್ದ ಡೇಟ್ ನಾಳೆ, ಆದ್ರೆ ಅವ್ರಿಗೆ ಲೇಬರ್ ಪೇನ್ ಶುರು ಆಗಿದೆ ಅಂತ ಇವತ್ತೇ ಬಂದಿದ್ದಾರೆ. ಅಂಡ್ ಅವರು ಡಾಕ್ಟರ್ ಕರ್ಣನೇ ಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ಕರ್ಣನ ತಕ್ಷಣ ಕಳಿಸ್ಕೊಡಿ. ಮ್ಯಾಮ್, ಕರ್ಣ ಅವರು ಬೇರೆ ಕೇಸ್ ಅಟೆಂಡ್ ಮಾಡಕ್ ಹೋಗ್ತಿದ್ದಾರೆ. ಬೇರೆ ಯಾವುದು ನಮ್ಗೆ ಮ್ಯಾಟರ್ ಆಗಲ್ಲ. ಮಲ್ಲಿಕ್ ಅವ್ರ ಕೇಸ್ ಇಂಪಾರ್ಟೆಂಟ್. ಈಸ್ ದ ಬಿಗ್ಗೆಸ್ಟ್ ಡೋನರ್ ಫಾರ್ ದ ಹಾಸ್ಪಿಟಲ್ ಫಂಡ್ಸ್. ಹಿ ಶುಡ್ ಬಿ ಗಿವನ್ ಟಾಪ್ ಪ್ರಯಾರಿಟಿ. ಕರ್ಣನ್ಗೆ ಇಮಿಡಿಯೇಟ್ಲಿ ಕೇಸ್ ಅಟೆಂಡ್ ಮಾಡಕ್ ಹೇಳಿ, ನಾನು ಹೇಳ್ದೆ ಅಂತ ಹೇಳಿ. ಹೋಗಿ. ಮಲಿಕ್ ಬಂದಿದ್ದಾರೆ, ಅವ್ರ ಮಗಳಿಗೆ ಲೇಬರ್ ಪೇನ್ ಸ್ಟಾರ್ಟ್ ಆಗಿದೆ. ಸೊ ಆ ಕೇಸ್ನ ನೀವೇ ಹ್ಯಾಂಡಲ್ ಮಾಡಬೇಕು ಅಂತ ನಯನತಾರ ಮೇಡಮ್ ಆರ್ಡರ್ ಮಾಡಿದ್ದಾರೆ. ಅವ್ರು ಆಲ್ರೆಡಿ ಕ್ರಿಟಿಕಲ್ ಕಂಡೀಷನ್ ಇದ್ದಾರೆ. ಸ್ವಲ್ಪ ತಡ ಮಾಡಿದ್ರು ಮಗು ಮತ್ತೆ ತಾಯಿ ಇಬ್ಬರು ಪ್ರಾಣಕ್ಕೂ ಅಪಾಯ ಇದೆ. ಅದನ್ನ ನೀವೇ ಹ್ಯಾಂಡಲ್ ಮಾಡಿ. ನನ್ನ ಮಗಳು ನೋಡ್ತಾ ಇದ್ದಾಳೆ, ಪ್ಲೀಸ್ ನೋಡು ಕರ್ಣ. ಸಾರಿ, ನಾನು ಅವ್ರನ್ನ ಕ್ರಿಟಿಕಲ್ ಕಂಡೀಷನ್ ಬಿಟ್ಟು ಬರೋಕ್ಕಾಗಲ್ಲ. ಇವ್ರನ್ನ ಕಾರ್ತಿಕ್ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಪ್ಲೀಸ್. ನಾನು ಯಾರು ಅಂತ ಗೊತ್ತಿದ್ದು ಈಗ ಮಾತಾಡ್ತಿದೀಯಾ? ಯು ಹ್ಯಾವ್ ಟು ಅಟೆಂಡ್ ಮೈ ಡಾಟರ್ ರೈಟ್ ನೌ. ಸಾರಿ, ಪ್ಲೀಸ್ ಎಲ್ಲ ಕೂತ್ಕೊಳ್ಳಿ ಪ್ಲೀಸ್. ನೋಡಿ, ನಿಮ್ಮ ಟೆನ್ಷನ್ ನನ್ಗೆ ಅರ್ಥ ಆಗುತ್ತೆ. ಇನ್ನು 3-4 hours ಟೈಮ್ ಇದೆ. ನಾನು ಆಗಲೇ ಹೇಳ್ದ ಹಾಗೆ ಕಾರ್ತಿಕ್ ಅವ್ರನ್ನ ಅಟೆಂಡ್ ಮಾಡ್ತಾರೆ. ಓಕೆ? ಕರ್ಣ, ಮಲ್ಲಿಕ್ ಅವ್ರನ್ನ ಎದುರು ಹಾಕೊಳ್ಳೋದು ಬೇಡ. ಅಲ್ಲ, ಆಫ್ಟರ್ ಆಲ್ ಒಬ್ಬ ಆಟೋ ಡ್ರೈವರ್ ವೈಫ್ ಕೇಸ್ ಅಷ್ಟು ಇಂಪಾರ್ಟೆಂಟಾ ನಿಮಗೆ? ಇಲ್ಲಿ ಯಾರ ಕೇಸ್ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಯಾರು ತೊಂದರೆಲಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಟೋ ಡ್ರೈವರ್ ಆಗ್ಬಿಟ್ರೆ ಅವ್ರ ಹೆಂಡತಿ ಮಕ್ಕಳಿಗೆ ಬದುಕೋ ಅವಕಾಶ ಇಲ್ಲ ಅಲ್ವಾ? ಅವ್ರ ಕೇಸ್ನ ನೀವೇ ಹ್ಯಾಂಡಲ್ ಮಾಡಬೇಕು ಅಂತ ನಯನತಾರ ಮೇಡಮ್ ಆರ್ಡರ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಸ್ವಲ್ಪ ತಡ ಆದ್ರೂ ತಾಯಿ ಮಗು ಇಬ್ರು ಪ್ರಾಣಕ್ಕೂ ಅಪಾಯ ಇದೆ. ಈ ವಿಷಯ ತರ ಮ್ಯಾಮ್ಗೆ ಹೇಳಿ, ಅವ್ರು ಅರ್ಥ ಆಗುತ್ತೆ. ಶಿ ಇಸ್ ಸೆನ್ಸಿಬಲ್ ಇನಫ್. ಸೊ ಯು ಪ್ಲೀಸ್ ಕ್ಯಾರಿ ಆನ್ ವಿತ್ ದಟ್ ಕೇಸ್. ಕರ್ಣ, ಇದರಿಂದ ನೀನು ತುಂಬಾ ಅನುಭವಿಸ್ತೀಯಾ. ಸೊ ಪ್ಲೀಸ್, ಈಗೋ ಹರ್ಟ್ ಮಾಡ್ಕೋಬೇಡಿ. ಆಸ್ ಅ ಡಾಕ್ಟರ್ ನಂಗೆ ಎಲ್ಲ ಪೇಷಂಟು ಒಂದೇ, ಆ್ಯಂಡ್ ಐ ಹ್ಯಾವ್ ಟು ಅಟೆಂಡ್ ಹರ್. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಕರ್ಣ, ವಿತ್ ಡ್ಯೂ ರೆಸ್ಪೆಕ್ಟ್, ಐ ಹ್ಯಾವ್ ಟು ಗೋ. ಐ ಆಮ್ ಸಾರಿ. ನಿಮ್ಗೆ ಅಂತ ಈ ಹಾಸ್ಪಿಟ್ಲಲ್ಲಿ ಒಂದು ಚೂರು ರೆಸ್ಪೆಕ್ಟ್ ಇಲ್ವಾ? ಐಲ್ ಟೇಕ್ ಕೇರ್. ಯೋಚನೆ ಮಾಡಬೇಡಿ. ಕಾರ್ತಿಕ್ ನಿಮ್ಮ ಮಗಳ ಕೇಸ್ ಹ್ಯಾಂಡಲ್ ಮಾಡ್ತಾನೆ. ನಾನು ಮೊದಲೇ ನಿಮ್ಗೆ ಫೋನ್ ಮಾಡಿ ಹೇಳಿದ್ದೆ ನಂಗೆ ಕರ್ಣ ಬೇಕು ಅಂತ. ಆದ್ರೆ ನೀವು ಇಲ್ಲಿ ಏನು ಅರೇಂಜ್ಮೆಂಟೇ ಮಾಡಿಲ್ಲ. ನನಗೆ ಕರ್ಣ ಬೇಕು, ಕಾರ್ತಿಕ್ ಬೇಡ. ಸರ್, ಕಾರ್ತಿಕ್ ಕೂಡ ಕರ್ಣನಷ್ಟೇ ಕೇಪೇಬಲ್ ಇದ್ದಾನೆ. ಹಿ ವಿಲ್ ಟೇಕ್ ಕೇರ್. ನನ್ನ ನಂಬಿ. ನನ್ನ ಮಗಳು ನನ್ನ ಮೊಮ್ಮಗುಗೆ ಏನಾದರೂ ಆದ್ರೆ ನಾನು ಸುಮ್ಮನೆ ಬಿಡೋಲ್ಲ. ಕಾರ್ತಿಕ್, ಅವ್ರನ್ನ ಈಗಲೇ ಓಟಿಗೆ ಶಿಫ್ಟ್ ಮಾಡಿ. ಶೋರ್ ಮ್ಯಾಮ್. ಕರ್ಣ, ನೀನು ನನ್ನ ಕಾಲಡಿ ಚೀತ ಮಾಡ್ಕೊಂಡು ಬಿದ್ದಿರೋನು. ನಿನ್ನನ್ನು ಈ ಮಟ್ಟಕ್ಕೆ ಬೆಳೆಯೋಕೆ ಬಿಟ್ಟಿರೋದೇ ನನ್ನ ಸ್ವಾರ್ಥಕ್ಕೋಸ್ಕರ. ಇವತ್ತು ನಾನು ಹೇಳಿದ್ದನ್ನು ಕೇಳದೆ ನನಗೆ ಅವಮಾನ ಮಾಡಿ ಒಂದು ಕೆಲಸಕ್ಕೆ ಕೈ ಹಾಕಿದ್ಯಲ್ಲ, ಈ ಆಪರೇಷನ್ ಸಕ್ಸಸ್ ಆಗಲ್ಲ. ಆಗೋದು ನಾನು ಬಿಡಲ್ಲ. ಅಯ್ಯೋ, ಸರಿಯಾದ ಟೈಮ್ಗೆ ಕರೆಂಟ್ ಕೈ ಕೊಟ್ಬಿಡ್ತಲ್ಲ. ಇಷ್ಟೊತ್ತಿಗೆ ಜನರೇಟರ್ ಆನ್ ಆಗ್ಬೇಕಿತ್ತಲ್ವಾ? ಸ್ಟೂಡೆಂಟ್ ಪ್ಲೀಸ್ ಸೈಲೆನ್ಸ್. ಪೇಷಂಟ್ ಕಂಡೀಷನ್ ಕ್ರಿಟಿಕಲ್ ಇದೆ. ಹೋಗಿ ಜನರೇಟರ್ ಚೆಕ್ ಮಾಡಿ ಬೇಗ.
ಮೇಡಮ್ ಕರ್ಣ ಸರ್ ನಡೆಸ್ತಿರೋ ಆಪರೇಷನ್ ಥಿಯೇಟ್ರಲ್ಲಿ ಪವರ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹೌದಾ? ತಾಯಿ ಮಗು ಜೀವ ಅಪಾಯದಲ್ಲಿದೆ. ನೀನು ಹೋಗಿರು, ನಾನು ಬರ್ತೀನಿ. ಓಕೆ ಮ್ಯಾಮ್. ಸರ್ ಬೇರೆ ಎಲ್ಲ ಕಡೆ ಕರೆಂಟ್ ಇದೆ, ನಮ್ಮ ಓಟಿನಲ್ಲಿ ಮಾತ್ರ ಕರೆಂಟ್ ಹೋಗಿದೆ. ಆಪರೇಷನ್ ಥಿಯೇಟರ್ ಅಲ್ಲಿ ಮಾತ್ರ ಅಲ್ಲ ಕರ್ಣ, ನಿನ್ ಬದುಕಲ್ಲೂ ಫುಲ್ ಕತ್ಲೇನೆ.